ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ ಅವ್ರ ಕ್ಷೇತ್ರದಲ್ಲಿ 100 ಎಕರೆ ಕೊಟ್ಟಿದ್ದಾರೆ. ಜಾಗ ಇಲ್ಲ ಅಂತ ಇಲ್ಲ, 100 ಎಕರೆ ಕೊಟ್ಟಿದ್ದಾರೆ. ಅದರಲ್ಲಿ 12,551 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಕಂಪ್ಲೀಟ್ ಆಗಿರೋದು ಮನೆಗಳು 2,097 ಮನೆಗಳು ಕಂಪ್ಲೀಟ್ ಆಗಿದೆ. ಅದರಲ್ಲಿ ರೂಫ್ ಲೆವೆಲಲ್ಲಿ 2,000 ಮನೆಗಳು ಅವೆ. ಇನ್ನೊಂದು ವಾಲ್ ಲೆವೆಲಲ್ಲಿ 2,800 ಮನೆಗಳು ಅವೆ. ಫೌಂಡೇಶನ್ ಲೆವೆಲಲ್ಲಿ 1,100 ಮನೆಯಿದೆ. ನಾವು ಎಲ್ಲೆಲ್ಲಿ ಅಪ್ರೋಚ್ ಕೆಲಸ ಮಾಡ್ತಾಯಿದ್ದೀವಿ, ನಾವು ಅಪ್ರೋಚ್ ರೋಡನ್ನು ಮಾಡಿಕೊಡ್ತಾಯಿದ್ವಿ. ಅದು ಬಿಟ್ಟು ಇವರು ಮಾಡಿಕೊಡಿ ಅಂತಂದರೆ ಅದು ಕಷ್ಟ ಆಗ್ತದೆ. PWD ಅವರು ಪಂಚಾಯತ್ ರಾಜ್ ಅವರು ಮಾಡಬೇಕಾಗಿರೋದು. ನಾವು ಮಾಡೋಕ್ಕೆ ಪ್ರಾವಿಷನ್ ಇಲ್ಲ, ಹೌಸಿಂಗಲ್ಲಿ ಪ್ರಾವಿಷನ್ ಇಲ್ಲ. ನಮಗೆ ಇದ್ದಿದ್ರೆ ನಾನು ಖಂಡಿತ ಮನೆ ಕಟ್ತಾ ಇದ್ದೀವಿ. ಅಲ್ಲಿ ಯಾವ್ದು ಮೂಲಭೂತ ಸೌಕರ್ಯವನ್ನ ಒದಗಿಸಿಲ್ಲ. ನಾವೆಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಅಲ್ಲಿ ಅಪ್ರೋಚ್ ರೋಡನ್ನ ಕೆಲಸನ ಮಾಡಿಕೊಟ್ಟಿದ್ದೀವಿ. ನೀವು ಅದು ಬಿಟ್ಟು ನೀವು ಕೇಳ್ತಾ ಇದ್ರೆ ಅದು ನಾವು ಮಾಡಕ್ಕೆ ಬರಲ್ಲ. ಅದು ಆ PWD ತಾವು ಶಾಸಕರು ಆಗಿದ್ದೀರಾ, ಮಾಜಿ ಸಚಿವರಾಗಿದ್ದೀರಾ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. ನೀವು ನಮ್ಮ ವ್ಯಕ್ತಿ ಮಾಡಕ್ಕೆ ಬರಲ್ಲ, ಪ್ರಾವಿಷನ್ ಇಲ್ಲ. ಅದಲ್ಲಿ ಆಕ್ಟಿವ್ ಇದ್ದೀರಿ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಅನುದಾನ ಕೊಡೋಕ್ಕಾಗುದಿಲ್ಲ, ಅಪ್ರೋಚ್ ರೋಡ್ ಮಾಡ್ತೀವಿ ಅಂತಂದ್ರೆ ಬೇಡ. ಈಗ ನಾನು ಅದಲ್ಲಿ ನಮ್ಮಲ್ಲಿ ನೀವು ಬನ್ನಿ ಅಧಿಕಾರಿಗಳು ಮೀಟಿಂಗ್ ಪ್ರಾವಿಷನ್ ಇದ್ರೆ ಖಂಡಿತ ಮಾಡ್ಕೊಡ್ತೀನಿ. ಪ್ರಾವಿಷನ್ ಇದ್ರೆ ಖಂಡಿತ ಮಾಡ್ಕೊಡ್ತೀನಿ ನಾನು. ನೀವು 100 ಎಕರೆ ಕೊಟ್ಟಿದ್ದು ನಿಜ ಮುಖ್ಯಮಂತ್ರಿ ಮಾಡಿದ್ದೀರಾ? ಊರಲ್ಲಿ ಮನೆ ಕಟ್ತಿದ್ದೀರಿ, ಆ ಊರಿಗೆ ಮಾತ್ರ ಮೂಲಭೂತ ಸೌಕರ್ಯ ಕೊಡಿ ಅಂತ ಬೇರೆ ಬೇರೆ ಇರ್ಬೋದು. ಆ ಊರಿನಲ್ಲಿ ಏನ್ ಫೆಸಿಲಿಟೀಸ್ ಇದೆ ಅದನ್ನ ಮಾಡಿಕೊಡಿ ಅಂತ ನಿಮ್ಮನ್ನ ಕೇಳ್ತಾ ಇರೋದು. PWD ರಸ್ತೆ ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ, RDPR ರಸ್ತೆಗಳು ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ. ಎಲ್ಲೆಲ್ಲಿ ನೀವು ಈಗ 100 ಎಕರೆಯಲ್ಲಿ ಹೊರಗಡೆಯಿಂದ ತನ್ನಲ್ಲಿ ತುಂಬಿದ್ರೆ ಅವ್ರಿಗೇನು ಆನ್ಸರ್ ಮಾಡೋದು? ನಾವು ಮನೆ ಕೊಟ್ಬಿಡ್ತೀರಿ, ಆಮೇಲೆ ಬರ್ತಾರೆ ಅಂಗನವಾಡಿ ಇಲ್ಲ, ಕುಡಿಯೋ ನೀರಿಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಯಾರನ್ನ ಕೇಳ್ತಾರೆ? ನಮ್ಮನ್ನೇ ಕೇಳ್ತಾರೆ. ಅದಕ್ಕೆ ತಾವು ಆಕ್ಟಿವ್ ಇದ್ದೀರಿ, ಮುಖ್ಯಮಂತ್ರಿಗಳಿಗೆ ಹೇಳಿಸಿ ಸ್ವಲ್ಪ ಅನುದಾನ ಕೊಡಿಸಿ ಅಂತ ಕೇಳ್ತೀವಿ. ಅದು ಎದುರುಗಡೆ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ನೀವು ಹೇಳಿದ ತಕ್ಷಣ ಕೆಲಸ ಆಯ್ತದೆ. ಅದು ಹೇಳಿ ಆಯ್ತು, ನಿಮ್ಗೆ 100 ಎಕರೆ ಕೊಟ್ಟಿದ್ದೀರಿ, ಅನುದಾನ ಕೊಡ್ತೀನಿ ಅಂತ ಹೇಳುವಷ್ಟು ತಮ್ಗಿಲ್ವಲ್ಲ, ಅದೇನು ಮಾಡೋದು ನಾವು? ಅಧ್ಯಕ್ಷರೇ, ನಾನು ಪ್ರಾವಿಷನ್ ಇದ್ರೆ ಖಂಡಿತ ಮಾಡ್ಕೊಡ್ತೀನಿ. ಓಕೆ, ಪ್ರಾವಿಷನ್ ಇಲ್ಲ ನಮ್ಮಲ್ಲಿ ಇದ್ದಿದ್ರೆ ತಾನೇ ಮಾಡಬೇಕು ನಾವು. ಕರೆಕ್ಟ್ ಅಪ್ರೋಚ್ ಎಲ್ಲ ಮಾಡ್ಕೊಟ್ಟಿದ್ದೀವಿ ಸರ್, ಅಪ್ರೋಚ್ ಎಲ್ಲ ಮಾಡ್ಕೊಟ್ಟಿದ್ದೀವಿ. ತಾವು ಕ್ಲಿಯರ್ ಆಗಿ ಹೇಳಿದಿರಿ.